ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಪಾಂಡೇಗಾಂವ್ ಗ್ರಾಮದ ರಸ್ತೆ ಅನಾಥ ಶವವಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಕೂಡ ಸ್ವಾತಂತ್ರ್ಯವಿಲ್ಲದೆ ಬದುಕುತ್ತಿದ್ದಾರೆ ಪಾಂಡೇಗಾಂವ್ ಗ್ರಾಮದ ಜನರು. ಇದೇ ಅಥಣಿ ತಾಲೂಕಿನ ಪಾಂಡೇಗಾಂವ್ ಗ್ರಾಮದಲ್ಲಿ ದಿನನಿತ್ಯ ಸಾವಿರಾರು ಜನರು ಓಡಾಡುವ ರಸ್ತೆ ಇದ್ದು, ಬೆಳಗ್ಗೆ 6ರಿಂದ ಸಂಜೆ ಸುಮಾರು 5 ಗಂಟೆವರೆಗೆ ವಿದ್ಯಾರ್ಥಿಗಳು ಬೈಕ್ ಮತ್ತು ಕಾರು ಮೂಲಕ ಹೋಗುವುದು ಸಹಜವಾದ ವಿಷಯ. ಅದರಂತೆಯೇ ಅಥಣಿ ತಾಲೂಕಿಗೆ ಬರಬೇಕಾದ್ರೆ ಜನರಿಗೆ ಬೈಕ್ ಮೂಲಕ ಬಂದ್ರೆ ಸಾವು ಖಚಿತ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿಯ ಗ್ರಾಮಸ್ಥರು ದಿನನಿತ್ಯ ಅಥಣಿ ತಾಲೂಕಿಗೆ ಸಂತೆ ಮಾಡಲು ಬರಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ಬಸ್ಗಳು ಬರುವುದಿಲ್ಲ. ಬಂದರೂ ಜನರು ದನ ಕರುಗಳಂತೆ ಬಸ್ನಲ್ಲಿ ತುಂಬಿರ್ತಾರೆ. ಆಯ್ತು, ಏನಾದರೂ ಮಾಡಿ ಹೋಗೋಣ ಅಂದ್ರೆ ಕೆಟ್ಟಿರುವ ರಸ್ತೆಯ ಆತಂಕ ಬೇರೆ. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳು ಅದೇ ಗ್ರಾಮದ ಕಮರ್ಷಿಯಲ್ ಹಾಗೂ ಸರ್ಕಾರಿ ವ್ಯಾಪ್ತಿಗೆ ಬರುತ್ತೋ ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು ಕಟ್ಟಡ ಕಾಮಗಾರಿಯ ಚಾಲನೆಯಲ್ಲಿದೆ. ಹಾಗೆ ದಿನನಿತ್ಯ ಬೆಳಗ್ಗೆ 10ರಿಂದ ಮಧ್ಯರಾತ್ರಿವರೆಗೆ ಟಿಪ್ಪರ್ಗಳು ಸಂಚಾರ ಮಾಡ್ತವೆ. ಇವರ ಕತೆ ಹೇಳಿದ್ರೆ ಅತಿ ವೇಗವಾಗಿ ಗಾಡಿಗಳನ್ನು ಚಾಲನೆ ಮಾಡ್ತಾರೆ. ರಾತ್ರಿ ವೇಳೆ ಕೆಲವು ಸಣ್ಣ ಮಕ್ಕಳು, ವಯಸ್ಕರು ಮತ್ತು ಜನರು ಗ್ರಾಮದಲ್ಲಿ ಶೌಚಾಲಯ ಸರಿ ಇಲ್ಲದ ಕಾರಣಕ್ಕಾಗಿ ರಸ್ತೆ ಬದಿಯಲ್ಲಿ ಅಕ್ಕಪಕ್ಕದ ಜಮೀನುಗಳಲ್ಲಿ ಶೌಚಾಲಯಕ್ಕೆ ಬಂದರೆ ಕೆಲವು ಟಿಪ್ಪರ್ ಪೊರ್ಕಿಗಳು ಸುಖಾಸುಮ್ಮನೆ ಗಾಡಿಯ ಬೆಳಕು ಬಿಟ್ಟು ಗಾಡಿಯನ್ನು ಚಲಾಯಿಸುತ್ತಾ ನಮ್ಮನ್ನ ಕೊಲ್ಲುವಂತೆ ವೇಗವಾಗಿ ಬರ್ತಾರೆ. ಅದು ಹೋಗ್ಲಿ ಬಿಡು ಅಂದ್ರೆ ಗಾಡಿಯಲ್ಲಿ ಕೂತ ಕೆಲವು ಪೊರ್ಕಿಗಳು ಹಾಯ್ ಬುಲ್ಬುಲ್ ಅಂತ ಚುಡಾಯಿಸುತ್ತಾ ಚಾಲನೆ ಮಾಡ್ತಾರೆ. ಅದರಂತೆಯೇ ಆ ಸ್ಥಳದಲ್ಲಿರುವ ಬಡ ರೈತ ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಹಲವು ಹಣ್ಣು ತರಕಾರಿ ಸೊಪ್ಪುಗಳನ್ನು ಬೆಳೆದಿರ್ತಾರೆ. ಆದರೆ ಇದೇ ರಸ್ತೆಯ ಮೇಲೆ ಓಡಾಡುವ ವಾಹನಗಳಿಂದ ಬರುವ ಹೊಗೆ, ರಸ್ತೆಯ ಧೂಳು ಎಲ್ಲವೂ ರೈತ ಬೆಳೆದ ಬೆಳೆಗಳಿಗೆ ಅಂಟಿ ಕೂರ್ತವೆ. ಇದರಿಂದ ಬೆಳೆಗಳೆಲ್ಲವೂ ಹಾಳಾಗ್ತಿವೆ. ಒಂದು ಕಡೆ ಸರಿಯಾದ ಮಳೆ ಇಲ್ಲದೆ ಬೆಳೆ ಒಣಗುತ್ತಿದ್ರೆ, ಮತ್ತೊಂದು ಕಡೆ ಹಾಗೋ ಹೀಗೋ ಮಳೆ ಬಂದರೂ ಈ ವಾಹನಗಳಿಂದ ರಸ್ತೆಯ ಧೂಳಿನಿಂದ ಬೆಳೆಗಳೆಲ್ಲವೂ ಹಾಳಾಗ್ತಿವೆ. ಭೂಮಿಯನ್ನೇ ನಂಬಿ ಬೆಳೆ ಹಾಕಿದ ರೈತ, ಓ ದೇವರೇ, ಇದು ಎಂಥ ಗೋಳು! ಮೊದಲೇ ಮಳೆ ಇಲ್ಲದೆ ನಮ್ಮ ಜೀವನ ಈಗ ಕಂಗಾಲಾಗಿದೆ. ಈಗ ಬದನೆ, ಟೊಮ್ಯಾಟೊ ಬೆಳೆಗಳಿಂದ ಜೀವನ ನಡೆಸಿಕೊಂಡು ಹೋಗೋಣ ಎಂದರೆ ಈ ರಸ್ತೆಯಿಂದ ಬೆಳೆಯೂ ಕೂಡ ಕೆಟ್ಟು ಹೋಯಿತಲ್ಲ ಸ್ವಾಮಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇದು ಒಂದು ಗೋಳಾದ್ರೆ, ಹಿಂದೆ ತಿರುಗಿ ನಮ್ಮ ಮನೆಯ ಕಡೆ ಮುಖ ಮಾಡಿದ್ರೆ ಸಾಲ ಕೊಟ್ಟಂಥ ವ್ಯಕ್ತಿಗಳು ನಮ್ಮ ಮನೆ ಕಡೆ ಬರ್ತಾರೆ. ಅವರ ಬಳಿ ಮಾಡಿದ ಸಾಲ ತೀರಿಸಲು ಸಾಧ್ಯವಾಗದೆ ಜೀವನ ಇಟ್ಕೊಳ್ಬೇಕು, ನೇಣು ಹಾಕಿಕೊಳ್ಬೇಕು ಎಂದು ಬಡ ರೈತ ಅಳುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈ ಸಂಪೂರ್ಣ ವಿಷಯ ನೋಡಿಕೊಂಡು ಎಂಥ ಹರಾಮ್ಖೋರ್ ಮತ್ತು ಲುಚ್ಚ ಅಧಿಕಾರಿಗಳಲ್ಲಿದ್ದಾರಪ್ಪ, ನಮ್ಮ ಹೊಟ್ಟೆ ಮೇಲೆ ಮತ್ತು ನಮ್ಮ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಇವರದ್ದೇನು ತಪ್ಪಲ್ಲ ಬಿಡಿ. ನಮ್ಮ ಊರಿನ ಕೆಲವು ಜನಪ್ರತಿನಿಧಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಇದು ನನ್ನ ಪಕ್ಷ ನಿನ್ನ ಪಕ್ಷ ಅಂತ ಅಂದುಕೊಂಡು ಚುನಾವಣೆಯಲ್ಲಿ ಅವರು ಕೊಟ್ಟ ಹಣ ಹೆಂಡಕ್ಕೆ ಬಲಿಯಾಗಿ ನಮ್ಮ ಹೊಟ್ಟೆ ಮೇಲೆ ಬರೆ ಕೊಟ್ಟಂತಾಗಿದೆ. ಈಗ ಇದೆಂಥ ಗೋಳು ದೇವರೇ! ನಮ್ಮ ಗೋಳು ಕೇಳುವವರು ಯಾರು? ಅದಕ್ಕೆ ನಮ್ಮ ಊರಿನ ರಸ್ತೆ ಅನಾಥ ಶವವಾಗಿದೆ ಅಂದ್ರೂ ತಪ್ಪಲ್ಲ. ನೋಡೋಣ, ಇನ್ನು ಸಮಯ ಇದೆ ಅಂತ ಗ್ರಾಮಸ್ಥರು ಮಾಧ್ಯಮದವರ ಮುಂದೆ ಈ ವಿಚಾರ ಹೇಳಿಕೊಂಡು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈ ವಿಚಾರ ಜನಪ್ರತಿನಿಧಿಗಳಿಗೆ ಗೊತ್ತಾಗುತ್ತದೆಯೋ ಇಲ್ಲವೋ ಕಾದು ನೋಡೋಣ. ಅದರಂತೆಯೇ ಇದರ ಸಂಬಂಧಪಟ್ಟ ಮೇಲಧಿಕಾರಿಗಳು ಈ ಬಗ್ಗೆ ಇನ್ನು ಮುಂದಾದರೂ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾರೋ ಇಲ್ಲವೋ ಅಂತನೂ ಕೂಡ ಕಾದು ನೋಡೋಣ.